ಅಂದ್ರೆ ಈಗ ನೋಡ್ರಿ ಉಸ್ತುವಾರಿ ಮಂತ್ರಿ ಅವ್ರು ಎಲ್ಲೂ ಬರೋದಿಲ್ಲ ಅವ್ರ ಫಂಕ್ಷನ್ಕ್ರೆ ಆಮೇಲೆ ಕೋರೆ ಸಾವ್ಕಾರು ಬರಂಗಿಲ್ರಿ. ಒಂದು ಲಕ್ಷ್ಮಣ್ ಸವದಿ ಅವ್ರು ಬರ್ತು ಅಂದಿರತ್ರಿ ನಾವು ಡೆಲ್ಲಿಗೆ ಹೋಗುದ್ ಬಂತೇಳಿ ಮಾತೇಶ್ ದೊಡ್ಡಗೌಡ್ರಿಗೆ ಮಾತಾಡಿದ್ರಿ. ಸೊ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ನಮ್ದೇನು ಗ್ರೂಪ್ ಐತಿ ಮಾಡ್ಕೊಂಡು ಹೊಂಟಿದ್ರಿ. ಸರ್ ಭಗವಂತ ಖೂಬ್ ಅವ್ರು ಹೇಳ್ತಾರೆ ಡಿಸಿಸಿ ಬ್ಯಾಂಕ್ ಹೋಗ್ಬೇಕಂತಂದ್ರೆ ಈ ಫೈನಾನ್ಸ್ ಕೆಲಸ ಮಾಡಕ್ಕೆ ರೈತರಿಗೆ ಯಾರು ಹೇಳಿದಾರಿ ಭಗವಂತ ಖೂಬ್ ಅವ್ರು ಯಾರಿ ಬೀದರ್ದವ್ರೆ ಸಚಿವಾಲಯ ಭಗವಂತ ಖೂಬ್ ಅವ್ರ ಹಾ 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 ಡಿಸಿಸಿ ಬ್ಯಾಂಕ್ ಏನತ್ತಾರ ಮೈಕ್ರೋ ಫೈನಾನ್ಸ್ ಎಲ್ಲ ಅವ್ರ ಸಿಬ್ಬಂದಿಗಳು ವರ್ಕ್ ಮಾಡಕತ್ತಾರ ರೈತರಿಗೆ ಹೆದರಿಕೆ ಆಗುತ್ತೆ ಈ ಡಿಸಿಸಿ ಬ್ಯಾಂಕ್ನಾಗ್ರೆ ಟೋಟಲಿ ಡಿಸಿಸಿ ಟೋಟಲಿ ಹಂಗೇನಿಲ್ರಿ. ಯಾಕಂದ್ರ ಯಾರ್ ನೋಡ್ರಿ ಈಗ ಇನ್ನೊಂದ್ರಿ ಯಾವ್ದೋ ಹೆದರ್ಸಿ ಮದರ್ಸಿ ಓಟ್ ಹಾಕಿ ಎಲ್ಲ ಏನಿದ್ರು ನೋಡಿ ಸೀಕ್ರೆಟ್ ಓಟ್ ಇರ್ತೈತ್ರಿ. ಒಳಗ್ ಹೋಗಿ ಯಾರಿಗೆ ಹಾಕ್ತಾರೆ ಹೆಂಗ್ ಗೊತ್ತ್ರಿ ಏನ್ ಪ್ರೀತಿ ವಿಶ್ವಾಸಲೆ ಮಾಡೋದಿರ್ತೈತ್ರಿ. ಆ ತರ ಏನ್ ಇಲ್ರಿ ಅದ. ಸರ್ ಉಮೇಶ್ ಕತ್ತಿ ಅವ್ರಿಗೆ ಮಾತು ಕೊಟ್ಟಂತೆ ರಮೇಶ್ ಕತ್ತಿ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಉಮೇಶ್ ಕತ್ತಿ ಅವ್ರಿಗ್ರಿ ಮಾತು ಕೊಟ್ಟಂತೆ ಹಾ ರಮೇಶ್ ಕತ್ತಿ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಈಗ್ರಿ ಈಗಂತ ಅಂದ್ರೆ ಪ್ರಶ್ನೆನೇ ಬರೋದಿಲ್ಲ. ಯಾಕಂದ್ರ ನೋಡ್ರಿ ಇಲೆಕ್ಷನ್ ಆಗ್ಬೇಕ್ರೆ ಸೀಟ್ ಗೆದ್ದ ನಂತರ ಎಲ್ಲಾರು ಹಿರಿಯರ್ ಇರ್ತಾರ. ಅಷ್ಟು 5-6 ಜನ ಕೂಡ್ತಾರೆ. ಹಿರಿಯರ್ ಕೂಡಿ ಎಲ್ಲಾರ್ನು ಅಧ್ಯಕ್ಷ ಯಾರು ಮಾಡ್ಬೇಕು ಉಪಾಧ್ಯಕ್ಷ ಅವ್ರ ನಿರ್ಣಯ ಹೆಂಗ್ ತಗೋತಾರಲ್ಲ ಈಗ ಒಬ್ರು ಡಿಸಿಷನ್ ಆಗೋಲ್ಲ ಎಲ್ಲಾರ್ನು ಕಲೆಕ್ಟಿವ್ ಆಗಿ ಡಿಸಿಷನ್ ತಗೊಂಡ್ ನೋಡ್ತಾರೆ ಯಾರು ಆಗ್ಬೇಕಂತ ಹೇಳದ ಅಕ್ಟೋಬರ್ ಎಂಡಿಗೆ ನೋಡ್ತಾರೆ. ಪ್ರತಿಸ್ಪರ್ಧಿ ಯಾರಿಲ್ಲ ಅಂತ ಎಲ್ರಿ ರಾಯಬಾಗ್ರಿ ಹ್ಮ್ ಈಗೊಂದ್ ಏನಾಗಿದೆ ಈಗ ಕೆಲವೊಬ್ರ ನಮ್ಮ ಹೆಸರು ಹೇಳ್ಕೊಂಡ ಸುಳ್ಳು ಹೇಳತ್ತಾರ. ಅಂದ್ರೆ ನಮಗ್ ಬಾಲಚಂದ್ರ ಅವ್ರಿಗೆ ಭೇಟಿಯಾಗಿದ್ದು 50 ಸೊಸೈಟಿ ತೋರ್ಸಿರಿ ನಾವ್ ನಿಲ್ಲ ಅಂದಾರ ಅಂತೇಳಿ ಸುಮ್ಮ ವಾಟ್ಸಪ್ ದಾಗ ಒಂದ್ ಗ್ರೂಪ್ ಹಾಕೊಂಡ್ ಮಾಡತಾರ. ನಾವ್ ಯಾರಿಗೂ ಹೇಳಿಲ್ಲ. ಅಪ್ಪಸಪ್ ಕುಲ್ಗೂಡ ನಮ್ ಜೊತೆಗೆ ಅದಾರ. ಈಗ ಅವರೇ ನಮ್ ಕ್ಯಾಂಡಿಡೇಟ್ ನಾವ್ ಏನ ಇದ್ರು ಅವ್ರಿಗೆ ಮದತ್ ಮಾಡೋರು ಅವ್ರದ. ಮತ್ತೆ ಈಗ ಸುಮ್ಮನೆ ನಮ್ಮ ಹೆಸರು ಕೆಲವು ಮಂದಿ ಹೇಳ್ಕೊಂಡ್ ಅಡ್ಡಾಡತಾರೆ. ಅದಕ್ಕೆ ನಮಗ್ ಸಂಬಂಧ ಇಲ್ರಿ. ಸರ್ ನೌಕರರು ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ ಇದ್ರ ಬಗ್ಗೆ ಯಾವ್ದ್ರಿ ಸಾರಿಗೆ ನೌಕರರು ಈಗ ನೋಡ್ರಿ ಯಾಕಂದ್ರ ಈಗ ಈ ಸಹಕಾರ ಅಂದ್ರೆ ಎಲ್ಲಾರು ಶೇರ್ ಮಾಡ್ತಾರೆ. ಮತ್ ಇಲ್ಲ ಮತ್ ನಾ ಪಾರ್ಟಿ ಲೈನ್ ಮ್ಯಾಗ ಬರ್ಬೇಕಾಗ್ತತಿ ಈಗ. ಅದಕ್ಕ ಅವ್ರಿಗೆಲ್ಲಾ 36 ತಿಂಗ್ಳು ಇದಿತ್ತಲ್ಲ ರೀ. ಮತ್ ಗೌರ್ಮೆಂಟ್ ಕೊಡ್ಬೇಕಲ್ಲ ಈಗ ನೋಡ್ರಿ ಎಲ್ಲ ಫ್ರೀ ಸ್ಕೀಮ್ ಕೊಟ್ಟು ಡೆವಲಪ್ಮೆಂಟ್ ಸರಿಯಾಗಿ ಇದಾಗ್ತಲ್ಲ ರೋಡ್ಗಳು ಮತ್ತೊಂದು. ಅದಕ್ಕೆ ಅದನ್ನ ಅವರೇ ಗೌರ್ಮೆಂಟ್ ವಿಚಾರ ಮಾಡಿ ಈ ಕಡೆ ಅವ್ರನ್ನೂ ಸಮಾಧಾನ ಮಾಡ್ಬೇಕು ಈ ಕಡೆ ಇದು ಮಾಡ್ಬೇಕು. ಸೊ ಅದಕ್ಕೆ ಡೆವಲಪ್ಮೆಂಟ್ ಹಿಂಗೆಲ್ಲ ಪ್ರಾಬ್ಲಮ್ ಆಗತೈತಿ. ಅದ ಮತ್ತೆ ಈಗ ಕಣ್ ಮುಂದ್ ಉದಾಹರಣೆ ಇದೈತಿ ಈಗ ನಿಮ್ಮೊಂದು ಸ್ಟ್ರೈಕ್ ಆಗಿದ್ರಿ. ಈ ತರ ವಿಶೇಷ ಯಾವಾಗ ಆಗಿರಕಿಲ್ರಿ. ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಬಿರುಗಾಳಿ ಇದ್ರ ಬಗ್ಗೆ ಏನ್ ಈಗೆಲ್ಲಿ ಬೇಸತ್ತಿಲ್ರಿ ಈಗೇನಿಲ್ಲ ನೋಡ್ರಿ. ಕಾಂಗ್ರೆಸ್ ಅವರು 138 ಸೀಟ್ ಗೆದ್ದಾರ. ಅವ್ರ 5 ವರ್ಷ ಕಂಪ್ಲೀಟ್ ಮಾಡವ್ರ ಅವ್ರಿಗೆ. ಇನ್ 2028 ಏನ್ ಇಲೆಕ್ಷನ್ ಬರ್ತೈತಲ್ಲ ನಮಗ ಅಂದ್ರೆ ಧೈರ್ಯ ಐತಿ. ಅವಾಗ ನಮ್ ಅರ್ಜುನ್ ಇಲ್ಲ ಅದ ಅರ್ಜುನ್ ಅವ್ರ ಪಾರ್ಟಿ ಬರಂಗಿಲ್ಲ ನಮ್ದು ಬರ್ತಾರೆ. ಏನ್ರಿ ಅವ್ರು ಬರ್ತು ಅಂತ ಹೇಳಿದ್ರ ಮಾತೇ ದೊಡ್ಡಗೌಡ್ರು ಮಾತಾಡಿದ್ರಿ. ಆಮ್ಯಾಗ ಲಕ್ಷ್ಮಣ್ ಸವದಿ ಅವ್ರೇನೋ ಡೆಲ್ಲಿಗೆ ಹೋದ್ರಂದ್ರೆ ಇನ್ನೂ 2 ಕಾರ್ಯಕ್ರಮ ಎಲ್ಲಿ ಬಂದ್ ಜಾಯ್ನ್ ನಾವು ಮೀಟಿಂಗ್ ಮಾಡ್ಕೊಂಡ್ ಮಾತಾಡಿದವ್ರಿ. ಅವ್ರ ಇವಾಗ 3 ಕಡೆ ಜಾಯ್ನ್ ಆಗ್ತಂದ್ರು ಡೆಲ್ಲಿಗೆ ಅವ್ರ ಮಗ ಏನೋ ಬರ್ತಾರಂತ ಅಂದಿರಂತ್ರಿ. ಅವರು ಬಂದಿಲ್ಲ ಅಂತ ಈಗ ಕೇಳಿ ನೋಡ್ತಾರೆ. ಅದ ಯಾಕೆ ಮುಂದಿನ ಕಾರ್ಯಕ್ರಮಗಾರ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಓಕೆ ರೀ ಧನ್ಯವಾದ. ವಾರ್ಷಿಕ ಸರ್ವ ಸಾಧಾರಣ ಸಭೆಯಲ್ಲಿ ಬೋರ್ಡ್ ಡೈರೆಕ್ಟರ್ ಅಷ್ಟು ಮ್ಯಾಲ ಇರ್ಬೇಕಾಗಿತ್ತು. ಮತ್ತೆ ನಮ್ಮ ಬಾಲಚಂದ್ರ ಸಾವ್ಕಾರ ಇಲ್ರಿ ಈಗ ಶುಗರ್ ಫ್ಯಾಕ್ಟರಿ ಚೇರ್ಮನ್ ಇನ್ವೈಟ್ ಮಾಡಿದ್ರಲ್ಲ ರೀ. ಈಗ ನಾನು ಬೆಳಗಾವ್ ಹಾಲ್ ಒಕ್ಕೂಟ ಪ್ರತಿನಿಧಿಯಾಗಿ ಹೋಗಿನಲ್ರಿ ಜನರಲ್ ಬಾಡಿಗೆ. ಅಂದ್ರೆ ನನಗಂದ್ರೆ ಅಲ್ಲಿ ಹೋಗಾಕ ಮತ್ ಈಗೆಲ್ಲಾ ಅಧ್ಯಕ್ಷರು ಶಾಸಕರು ಯಾರು ಬಂದ್ರು ಸ್ಟೇಜ್ ಮೇಲೆ ಕುಣಿಸ್ತಾರ ಅವ್ರಿಗೆ ಮೊದಲಿಂದಾರೆ. ಸೊ ಈಗ ಮತ್ ಕೆಲವ್ ಮಂದಿ ಇವ್ರಾಕ ಅವ್ರಾಕಂದ್ರೆ ಏನ್ ಹೇಳಕ್ ಆಗ್ತೈತಿ ನನಗೆ. ಹಿಂಗಾಗಿ ಮತ್ತೆ ರಾಜಕೀಯ ಮಾಡೋರಿಗೆ ಅದಕ್ಕೆ ಗೊತ್ತಿರಲ್ರಿ. ಮತ್ತೆ ಎಲ್ಲಾರು ಕರೆದಿತ್ತು. ಮತ್ತೆ ಅಲ್ಲಿ ನಮಗೂ ಅವಕಾಶ ಸಿಕ್ಕಾಗ ನಾನು ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟದ್ದು ಹೇಳಿದ್ನಾರ ಕೆಲವೊಂದು. ಮತ್ತೆ ಇವೆಲ್ಲ ನಡುವೆ ಈಗ ಇಲೆಕ್ಷನ್ ತಗ ಸ್ವಲ್ಪ ಅಲಿಗೇಷನ್ ಹಿಂಗ ಹಾಕೋತಿರ್ತಾವ್ರಿ. ಮುಂದ್ ಸರಿ ಹೋಗ್ತೈತ್ರಿ. ಕಡಾಡಿ ಅವರು ಒಂದು ಆರೋಪ ಮಾಡಿದ್ರು 9 ಸಂಘಗಳು ಅವ್ರ ಇವ್ರ ಮಾಂತೇಶ್ ಕಡಾಡಿ ಅದಂದ್ರ ಅವು ಚಲಾವಣೆ ಇಲ್ಲ ಸುಮ್ನೆ ಬುಕ್ ಅಲ್ಲಿ ಅದಾವು ಸೊಸೈಟಿ ಅಂತ ಹಿಂಗೇನೋ ಹೇಳಿದ್ರ ಅವ್ರ. ನಾವ್ ಹೇಳಿದ್ ಅದನ್ನ ಲೆಟರ್ ಕೊಡ್ರಿ BR ಇರ್ತಾರ ಎನ್ಕ್ವೈರಿ ಮಾಡ್ತಾರ. ತಪ್ಪಿದ್ರೆ ಅದನ್ನ ಆಕ್ಷನ್ ತಗೋತಾರ. ಇಲ್ಲಂದ್ರೆ ನಿಮ್ಗಿಲ್ಲ ಅಂತ ಹೇಳ್ತಾರತ್ತೇನ್ರಿ. ಅಂದ್ರೆ ಕೆಲವೊಂದು ಸೊಸೈಟಿ ಅವ್ರ ವ್ಯವಹಾರ ಆಗ್ತಾ ಇಲ್ಲ ಅಂದ್ರ ಈ ತರ ಅಲಿಗೇಷನ್ ಮಾಡಿದ್ರಿ. ಲೆಟರ್ ಕೊಟ್ಟಾರ ಚೆಕ್ DR ಚೆಕ್ ಮಾಡಿ ಹೇಳ್ತಾರ ಅದನ್ನ. ಸರ್ ಈ ಚುನಾವಣೆ ಜಾರಕಿಹೊಳಿ ವರ್ಸಸ್ ಕತ್ತಿ ಆಗ್ಬೋದಾ ಡಿಸಿಸಿ ಬ್ಯಾಂಕ್ ರೀ ಇಲ್ಲ ಈಗ ನೋಡ್ರಿ ಈಗ ಎಲ್ಲಾರು ನಾ ಏನಿಲ್ಲ ಎಲ್ಲಾನು ಎಷ್ಟ್ ಸಾಧ್ಯ ಆಗ್ತೈತಿ ಎಲ್ಲಾನು ವಿಶ್ವಾಸ ತಗೊಂಡು ಎಲ್ಲಾನು ಅನ್ಅಪೋಸ್ ಮಾಡಾಕ ಪ್ರಯತ್ನ ಮಾಡ್ತಾರೆ. ಈಗ ಅಷ್ಟು ಮೀರಿ ಒಂದು ಗುಂಪು ರೆಡಿ ಆದ್ರೆ ಏನು ಮಾಡಕ್ ಆಗಲ್ರಿ. ಚುನಾವಣೆ ಆಗಬಹುದು ಆಗದೆ ಇರ್ಬೋದ್ರಿ. ಇನ್ನೊಂದ್ 10 ದಿವಸನಾಗ ಕ್ಲಿಯರ್ ಕಟ್ ಪಿಕ್ಚರ್ ಬರ್ತೈತಿ. ಮತ್ತೊಂದ್ ಪ್ರೆಸ್ ಹೇಳ್ತಾನ ಅದನ್ನ. ಸರ್ ಈಗ ಚುನಾವಣೆ ಇಲ್ಲಂತ ಕಂಪ್ನಿ ಒಂದಕ್ಕೆ 500 ಕೋಟಿ ರೂಪಾಯಿ ಡಿಸಿಸಿ ಬ್ಯಾಂಕ್ ಇಂದ ಲೋನ್ ಕೊಟ್ಟಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತದೆ. ಅದ್ ಯಾವ್ದು ಏನ್ ಗೊತ್ತದ? 500 ಕೋಟಿ ಇಲ್ರಿ. ಅವರು ಲಕ್ಷ್ಮೀನಾರಾಯಣ ಕಂಪನಿಗೆ 160 ಕೋಟಿ ಲೋನ್ ಕೊಟ್ರಂತಂದ್ರ ಅವ್ರ ಅದ್ NCLT ಹೋಗಿದ್ದೆ. 160 ಕೋಟಿ ಅಲ್ಲ ನಾವು ಬರೀ ಡಿಸಿಸಿ ಬ್ಯಾಂಕ್ ಬೆಳಗಾವದವ್ರ 80 ಕೋಟಿ ಕೊಟ್ಟಿದ್ರಿ.
ಕೊಲ್ಲಾಪುರ ಡಿಸಿಎಸ್ ಬ್ಯಾಂಕ್ 80 ಕೋಟಿ 160 ಕೋಟಿ ರೀ. ಅದಕ್ಕೆ 350 ಕೋಟಿ ಆಸ್ತಿ ಬರ್ಕೊಂಡು ಡಿಸಿಎಸ್ ಬ್ಯಾಂಕ್ ಹೆಸರ ಪ್ಲೇಸ್ ಮಾಡ್ಕೊಂಡಾರೆ. ಅದಕ್ಕೆ ಇವೆಲ್ಲ ಮತ್ತೆ ಇಲೆಕ್ಷನ್ ದಾಗ ಸ್ವಲ್ಪ ಬರುವ ಇವೆಲ್ಲ ರೀ. ಸೊ ಆಮ್ಯಾಗ ಸರಿಯಾಗಿ ತುಂಬ್ರ ಪ್ರಶ್ನೆ ಬರೋದಿಲ್ಲ, ತುಂಬ್ತಾರ. ಮಾರ್ಚ್ ಎಂಡ್ ತನಕ ಟೈಮ್ ಇರ್ತೈತ್ರಿ. ಎಲ್ಲರಿಗೂ ಧನ್ಯವಾದ ರೀ.